ಇನ್ನು ರಾಜಧಾನಿಯಲ್ಲಿ ಎಲ್ಪಿಜಿ ಜೊತೆಗೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕುಡಿಯುವ ನೀರಿಗೆ ಉಂಟಾಗಿರುವಂತಹ ಹಾಹಾಕಾರ. ರಾಜಧಾನಿಯಲ್ಲಿ ಎಲ್ಪಿಜಿ ಜೊತೆಗೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು. ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಅಂದರೆ ಬೇಸಿಗೆ ಆರಂಭದಲ್ಲೇ ಹೀಗಾದರೆ ಮುಂದೆ ಹೇಗೆ? ವಾರ್ಡ್ ನಂಬರ್ 135ನೇ ಬ್ಲಾಕ್ನಲ್ಲಿ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಬೆಂದ ಕಾಳೂರಿನಲ್ಲಿ ನೀರಿಗಾಗಿ ನೊಂದವರ ಜೊತೆ ಅಶ್ವವೇಗ ನ್ಯೂಸ್ ನಿಂತಿದೆ. ಕುಡಿಯುವ ನೀರಿಗೂ ಶುರುವಾಗಿದೆ ಹಾಹಾಕಾರ, ಪರದಾಟ. 3000 ಮನೆಗೆ ಕೇವಲ 1 ಗಂಟೆ ಮಾತ್ರ ನೀರು ಸರಬರಾಜಾಗುತ್ತೆ. 1 ಗಂಟೆ ಬರೋ ನೀರು ಯಾರಿಗೆ ಸಾಲುತ್ತದೆ ಅಂತ ಹೇಳಿದ್ರು ನಿವಾಸಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಮಧ್ಯರಾತ್ರಿ ಬರೋ ನೀರಿಗಾಗಿ ನಿದ್ದೆ ಬಿಟ್ಟು ಕಾಯುವಂತಹ ಪರಿಸ್ಥಿತಿ ಕೂಡ ಇದೆ. ನೀರು ನೀಡಿದ್ರೂ ಕೂಡ ವಾಟರ್ ಬಿಲ್ ನೀಡ್ತಾ ಇದ್ದೀವಿ, BWSSB ನಮ್ಮ ಗೋಳನ್ನು ಕೇಳೋರು ಯಾರು ಅಂತ ಹೇಳ್ಬಿಟ್ಟು ಸ್ಥಳೀಯರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ವಾರಕ್ಕೆ 3 ಟ್ಯಾಂಕರ್ ನೀರನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು ನಿವಾಸಿಗಳು. ರಾಜಧಾನಿಯಲ್ಲಿ ಇದೀಗ LPG ಜೊತೆ ಕುಡಿಯುವ ನೀರಿಗೂ ಕೂಡ ಉಂಟಾಗಿದೆ ಹಾಹಾಕಾರ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ನಲ್ಲಿಯಲ್ಲಿ ನೀರು ಬರೋದಿಲ್ಲ, BWSSB ಬಿಲ್ ನೀಡೋದು ನಿಲ್ಲಿಸೋದಿಲ್ಲ. ರಾಜಾಜಿನಗರದ ವಾರ್ಡ್ ನಂಬರ್ 135ನೇ ಬ್ಲಾಕ್ನಲ್ಲಿ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಂದಕಾಳೂರಿನಲ್ಲಿ ನೀರಿಗಾಗಿ ನೊಂದವರ ಜೊತೆ ಅಶ್ವವೇಗ ನ್ಯೂಸ್ ನಿಂತಿದೆ. ಕುಡಿಯುವ ನೀರಿಗೂ ಕೂಡ ಶುರುವಾಗಿದೆ ಹಾಹಾಕಾರ, ಪರದಾಟ. 3000 ಮನೆಗೆ ಕೇವಲ 1 ಗಂಟೆ ಮಾತ್ರ ನೀರು ಸರಬರಾಜಾಗ್ತಾ ಇರುವಂಥದ್ದು. ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ಅವರ್ ನೀರು ಎಲ್ಲಿಗೆ ಸಾಲತ್ತೆ, ಯಾರಿಗೆ ಸಾಲತ್ತೆ? ಅದು ಮಧ್ಯರಾತ್ರಿ ಬಿಡ್ತಾರೆ. ಬಿಡೋ 1 ಗಂಟೆ ನೀರಿಗೋಸ್ಕರ ನಾವು ನಿದ್ದೆಗೆಟ್ಟುಬಿಟ್ಟು ಕಾಯ್ತಾ ಕೂರಬೇಕು. ನೀರು ಸರಿಯಾಗಿ ಬಿಡದೇ ಇದ್ರೂ ಕೂಡ ನಾವು BWSSBಗೆ ಬಿಲ್ಲನ್ನು ಪೇ ಮಾಡ್ತಾ ಇದ್ದೀವಿ, ನಮ್ಮ ಗೋಳನ್ನು ಕೇಳೋರು ಯಾರು ಅಂತ ತಮ್ಮ ಅಳಲನ್ನು ಮುಂದಿಡ್ತಾ ಇದ್ದಾರೆ. ನಲ್ಲಿಲಿ ನೀರು ಬರಲ್ಲ, ಆದರೂ ಕೂಡ ಬಿಲ್ ಪೇ ಮಾಡೋದು ನಿಲ್ತಾ ಅಲ್ಲ BWSSBಗೆ. ರಾಜಾಜಿನಗರದಲ್ಲಿ ಈಗ ಆಲ್ರೆಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಬೇಸಿಗೆ ಆರಂಭದಲ್ಲೇ ಪರದಾಟವನ್ನು ನಡೆಸ್ತಾ ಇದ್ದಾರೆ ಕುಡಿಯೋ ನೀರಿಗಾಗಿ. 3000 ಮನೆಗೆ ಕೇವಲ 1 ಅವರ್ ಮಾತ್ರ ನೀರು ಸರಬರಾಜಾಗುತ್ತಂತೆ, ಅದು ಮಧ್ಯರಾತ್ರಿ.